ಏನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈಯನ್ನು ನೋಡಿ ಕಿತ್ತೋಣ. ಈ ವಾಕ್ಯ ನೋಡ್ಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಹಲ್ಲೆಲೂಯಾ. ಸಮಯದಲ್ಲಿ ನಾವು 3 ತಿಂಗಳು ಯಾವ ವಾಕ್ಯ ಧ್ಯಾನ ಮಾಡಿದ್ವಿ? ಯಾರಿಗಾರು ನೆನಪಿದೆನಾ? ಸಿಂಧನೂರಿಂದ ನೇರವಾಗಿ ಇಲ್ಲಿಗೆ ಬಂದಿದ್ವಿ. ಕಾಯುವವರಿಗೆ ಆಶೀರ್ವಾದ ಇದೆ, ಎದುರು ನೋಡುವವರು ನೀವು ಆಗಿರ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಮಯದಲ್ಲಿ ಅಂಶವನ್ನು ಧ್ಯಾನ ಮಾಡೋಣ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 6ನೇ ವಾಕ್ಯ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಈ ಸಮಯದಲ್ಲಿ ವಾಕ್ಯ ಸಲುವಾಗಿ ಪ್ರಾರ್ಥನೆ ಮಾಡ್ರಿ. ನೋಡಪ್ಪ. ಮಹಾಪರಿಶುದ್ಧನ ಮಹಾಪರಿಶುದ್ಧರು, ಈ ಸಮಯಗಳಲ್ಲಿ ಕರ್ತನಿಂದ ಪರಲೋಕದ ಮಾತುಗಳು ನಮಗೆ ಗುಣಪಡಿಸುವುದಕ್ಕಾಗಿ ನಮ್ಮ ಚಿಕ್ಕ ಸಭೆಯಾಗಿ ನಾವು ಬಂದಿದ್ದೇವಪ್ಪ. ನಮ್ಮ ಮಧ್ಯದಲ್ಲಿ ಕರ್ತನೆ ನೀನಿದ್ದೆ ಸ್ವಾಮಿ. ಈ ಸಮಯದಲ್ಲಿ ನಿಮ್ಮ ಕುಮಾರನ ಮರೆ ಮಾಡಿ ನೀನು ಮಾತನಾಡಪ್ಪ. ದೇವರಾತ್ಮ ನಮ್ಮ ಆತ್ಮಕ್ಕೆ ಬೇಕಾಗಿರುವ ನಿಮ್ಮ ಪರಲೋಕದ ಊಟವನ್ನು ನಮಗೆ ಬೆಳೆಸಕ್ಕಿದ್ದೇವೆ. ಹೌದು ತಂದೆ, ಈ ಲೋಕದ ಆಹಾರ ಕರ್ತನ ಕೆಲ ಮಾತ್ರ ಇದ್ದರೆ ಕರ್ತನ ನಶಿಸಬೇಕು ಕರ್ತದೇವೆ. ನಿನ್ನ ಪರಲೋಕದ ಮಾತುಗಳನ್ನು ಯಾರು ಕೇಳಿದ್ರಂತೆ ನಡೀತಾರೆ. ಅವರಿಗೆ ಕರ್ತನ ಶಾಶ್ವತವಾದ ಕರ್ತನ ನಿಮ್ಮ ನಿವಾಸವನ್ನು ಇಟ್ಟಿದ್ದು ತಂದೆ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಿಮ್ಮ ಕುಟುಂಬ ನಡೆಸಿ ಈ ಪ್ರಾರ್ಥನೆ ಕೂಟವನ್ನು ಈ ಗ್ರಾಮವನ್ನು ಈ ಕುಟುಂಬವನ್ನು ಕರ್ತನ ಪರಿಪೂರ್ಣವಾಗಿ ಮಾರ್ಪಟ್ಟಂತೆ ಸೇವೆಗಳ ಅಭಿವೃದ್ಧಿ ಉಂಟು. ನಮ್ಮ ಗ್ರಾಮದಲ್ಲಿ ಜನ ರಕ್ಷಿಸಿಕೊಳ್ಳುವಂತೆ ನೀನೇ ಅದ್ಭುತ ಕಾರ್ಯ ಮಾಡಬೇಕು. ಚಿಕ್ಕನ ಪ್ರಾರ್ಥನೆ ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಗಬೇಕಾಗುತ್ತೆ. ಪ್ರಾರ್ಥನೆ ಅಂದರೆ ನಾವು ದೇವರೊಟ್ಟಿಗೆ ಮಾತಾಡುವಂಥದ್ದು. ದೇವರಲ್ಲಿ ನಾವು ನಮ್ಮ ವಿಷಯಗಳನ್ನು, ನಮಗೆ ಬೇಕಾದಂಥ ಅಂಶಗಳನ್ನು ದೇವರ ಹತ್ರ ಹೇಳಿಕೊಳ್ಳುವಂಥದ್ದು. ಅದಕ್ಕೆ ನಾವೇನಂತೀವಿ? ಪ್ರಾರ್ಥನೆ. ಹಲ್ಲೆಲೂಯಾ. ಪ್ರಾರ್ಥನೆ ಬಹಳ ಮುಖ್ಯವಾಗಿರುವಂಥದ್ದು. ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ನೀವು ಪ್ರಾರ್ಥನೆಯನ್ನು ಮಾಡಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಕಪಟಿಗಳು ಎಲ್ಲರೂ ನೋಡ್ಬೇಕಂತ ಹೇಳಿ ಏನ್ ಮಾಡ್ತಾರೆ? ಪ್ರಾರ್ಥನೆ ಮಾಡುವವರಾಗಿರ್ತಾರೆ. ಹಲ್ಲೆಲೂಯಾ. ಅವರು ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳೋದಲ್ಲ, ಮನುಷ್ಯರು ಏನ್ ಮಾಡ್ಬೇಕು? ಇವ್ರು ನೋಡಿ ಹಬ್ಬ ಬಹಳ ಭಕ್ತಿವಂತರಿದ್ದಾರೆ, ಬಹಳ ಚೆನ್ನಾಗಿ ಇದ್ದಾರೆ ಎನ್ನುವಂತ ಆಸೆಯನ್ನ ಅವರು ಬಯಸುವವರಾಗಿರ್ತಾರೆ. ಯೇಸು ಕ್ರಿಸ್ತನಿದ್ದ ಕಾಲದಲ್ಲಿ ಶಾಸ್ತ್ರಿಗಳು, ಫರಿಸಾಯರು, ಸದ್ದುಕಾಯರು ಎನ್ನುವಂತ ಗುಂಪು ಈ ರೀತಿಯಾಗಿ ಅವ್ರು ಏನ್ ಮಾಡ್ತಾ ಇದ್ರಿ? ಜೀವಿಸ್ತಾ ಇದ್ರು. ಹಲ್ಲೆಲೂಯಾ. ಅವರು ಬೀದಿಗಳಲ್ಲಿ ಹೋಗುವಾಗಲೆಲ್ಲ ಎಲ್ಲರೂ ಅವ್ರಿಗೆ ಏನ್ ಮಾಡ್ಬೇಕು? ನಮಸ್ಕಾರ ಹಾಕ್ಬೇಕು. ಅವ್ರು ಎಲ್ಲಿ ಹೋದ್ರು ಕೂಡ ಅವ್ರಿಗೆ ಏನ್ ಮಾಡ್ಬೇಕು? ಗುರುತು ಹಿಡಿದವ್ರಿಗೆ ಇವ್ರು ಬಂದಿದಾರಪ್ಪ ಅಂತೇಳಿ ಅವ್ರಿಗೆ ಅಡ್ಡ ಬೀಳುವಂಥದ್ದು, ಅಂಥವುಗಳನ್ನ ಬಯಸುವಂಥವ್ರು ಇವರು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಪ್ರಾರ್ಥನೆ ಮಾಡುವಾಗ ನಿನ್ನ ಏಕಾಂತವಾದಂತ ಕೋಣೆಯೊಳಗೆ ಹೋಗಿ ನೀನೇನ್ ಮಾಡ್ಬೇಕು? ಪ್ರಾರ್ಥನೆಯನ್ನ ಮಾಡುವವನಾಗು. ಹಲ್ಲೆಲೂಯಾ. ಪ್ರಾರ್ಥನೆ ಬಹಳ ಮುಖ್ಯ. ಈ 2020ನೇ ವರ್ಷದಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿ ಇರಬೇಕು. ಯಾಕೆ ಹೇಳ್ರಿ? ಪ್ರಾರ್ಥನೆ ನಿರಂತರವಾಗಿ ಆತನು ಬರುವವರೆಗೆ ನಾವು ಮಾಡುವಂತ ಒಂದು ಕಾರ್ಯಪ್ರಿಯ. ಅದರ ಸಲುವಾಗಿ ಪ್ರಾರ್ಥನೆ ಬಗ್ಗೆ ಕ್ರಮವಾಗಿರಬೇಕು. ಪ್ರಾರ್ಥನೆ ಮತ್ತೆ ನಿರಂತರವಾಗಿರಬೇಕು. ಪ್ರಾರ್ಥನೆಯನ್ನ ತಪ್ಪದೆ ನೀವು ಮಾಡುವವರಾಗಿರ್ರಿ. ಕೃತಜ್ಞತೆ ಪ್ರಾರ್ಥನೆ ಮಾಡ್ರಿ, ಉಪವಾಸ ಪ್ರಾರ್ಥನೆಗಳನ್ನ ಮಾಡ್ರಿ ಅಂತೇಳಿ ಸತ್ಯವೇದ ನಮ್ಗೆ ಏನ್ ಮಾಡುತ್ತೆ? ಪ್ರೋತ್ಸಾಹ ಕೊಡುತ್ತೆ ಬೇರೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ಮಾಡಿರ್ತಕ್ಕಂಥ ಈ ಪ್ರಸಂಗದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಶಿಷ್ಯರು ಬಂದು ಕೇಳ್ತಾರೆ ಏನಂತೇಳಿ? ಸ್ವಾಮಿ,
ನೀನು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತೀಯ, ಆ ಪ್ರಾರ್ಥನೆ ಮಾಡುವಂಥದ್ದನ್ನು ನಮಗೂ ಕೂಡ ಕಲಿಸಿಕೊಡು. ಹಲ್ಲೆಲೂಯ. ಪ್ರಾರ್ಥನೆ ದೇವರೊಟ್ಟಿಗಿರ್ತಕ್ಕಂಥ ಅನ್ಯೋನ್ಯವಾದ ಸಂಬಂಧವನ್ನ ಬೆಳೆಸುವಂಥದ್ದಾಗಿದೆ ಪ್ರೇಯರ್. ಹಲ್ಲೆಲೂಯ. ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡುವವರಾಗಿ ಇರಬೇಕು. ಅದರ ಸಲುವಾಗಿ ಏಸಪ್ಪ ಹೇಳ್ತಾ ಇದ್ದಾರೆ ಮತ್ತಾಯ 7:7 ಏನಂತೇಳಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಪ್ರಾರ್ಥನೆ ಮಾಡಿರಿ ನಿಮಗೆ ದೊರೆಯುವುದು. ಪ್ರಾರ್ಥನೆಯಲ್ಲಿಯೇ ಸಕಲವಾದಂಥ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುವುದಕ್ಕೆ ಅದು ಸಾಧ್ಯ ಆಗುತ್ತೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ ಪ್ರೇಯರ್. ಹಲ್ಲೆಲೂಯ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಅದೆಲ್ಲವೂ ಕೂಡ ಯಾರ ವಿಷಯವಾಗಿ ಹೇಳಿರುವಂಥದ್ದು, ಯಾವ ವಿಷಯಕ್ಕಾಗಿ ಹೇಳಿರುವಂಥದ್ದು? ಪ್ರಾರ್ಥನೆ ವಿಷಯಕ್ಕಾಗಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಅನೇಕ ಅಸಾಧ್ಯವಾದ ಕಾರ್ಯಗಳನ್ನು ಭಕ್ತರು ಸುಸಾಧ್ಯಗೊಳಿಸಿದ್ದಾರೆ. ಯಾವುದರ ಮೂಲಕವಾಗಿ? ಪ್ರಾರ್ಥನೆ ಮೂಲಕವಾಗಿ. ಪ್ರಾರ್ಥನೆ ಬಹಳ ಮುಖ್ಯವಾಗಿರುವಂಥದ್ದು. ಪ್ರಾರ್ಥನೆಯಲ್ಲಿ ಕ್ರಮ ಎನ್ನುವಂಥದ್ದು ಬಹಳ ಮುಖ್ಯ. ಪ್ರಾರ್ಥನೆ ಮಾಡುವಾಗ ಮನಸ್ಸನ್ನು ಏಕಾಗ್ರತೆ ಮಾಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಮನಸ್ಸನ್ನು ಆ ಕಡೆ ಈ ಕಡೆ ಅರೆದು ಬಿಟ್ಟು ಪ್ರಾರ್ಥನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯ. ಅದರ ಸಲುವಾಗಿ ಏಸಪ್ಪ ಏಕಾಂತವಾಗಿ ಬೆಟ್ಟದ ಮೇಲೆ ಹೋಗಿ ಆತನ ಏನ್ ಮಾಡ್ತಾ ಇದ್ದ? ಪ್ರಾರ್ಥನೆ ಮಾಡ್ತಾ ಇದ್ದ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪ್ರಾರ್ಥನೆ ನಮ್ಗೆ ಏನ್ ಕೊಡುತ್ತಂತೆ? ಫಲಗಳನ್ನು ತಂದು ಕೊಡುತ್ತೆ. ಏನ್ ಕೊಡುತ್ತೀರಿ? ಆಶೀರ್ವಾದ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಹಲ್ಲೆಲೂಯ. ಫಲಗಳನ್ನ ಅದು ಏನ್ ಮಾಡುತ್ತೆ? ತಂದು ಕೊಡುತ್ತೆ. ಫಲಗಳನ್ನು ಕೊಡುವಂತವರು ಯಾರು? ದೇವರು ಕೊಡ್ತಾನೆ. ನಿನ್ನ ಅಂತರಂಗದಲ್ಲಿ ನಡೆಯುವಂತ, ನೀನು ಇಡುವಂತ ಮನವಿಗಳನ್ನು ನೋಡುವ ದೇವರು. ನೀನು ಪ್ರಾರ್ಥನೆ ಮಾಡುವಾಗ ಆತ ನಿನಗೆ ಏನ್ ಮಾಡ್ತಾನಂತೆ? ಫಲಗಳನ್ನ ತಂದು ಕೊಡ್ತಾನೆ ಅಂತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಾರ್ಥನೆ 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 ನೀವು ಮಾಡುವವರಾಗಬೇಕು ಅಂತ ಸತ್ಯವೇದ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಪ್ರೇರ. ಯೇಸು ಸ್ವಾಮಿ ನಡೆದು ಹೋಗ್ತಾ ಇರಬೇಕಾದ್ರೆ ಅನೇಕರು ಆತನಿಗೆ ಪ್ರಾರ್ಥನೆಯನ್ನ ಮಾಡಿದ್ರು. ಅವರು ಅನೇಕ ಆಶೀರ್ವಾದಗಳನ್ನು ಅವರು ಹೊಂದಿಕೊಂಡ್ರು. ಅನೇಕರು, ಒಬ್ರಿಬ್ರಲ್ಲ. ಆತನ ಮತ್ತಾಯ, ಮಾರ್ಕ, ಲೂಕ ಮತ್ತು ಜಾನ್, ಅವು 4 ಗಾಸ್ಪಲ್ಗಳನ್ನು ನೀವು ಓದಬೇಕಾದ್ರೆ, ಸುವಾರ್ತೆಗಳನ್ನು ಓದಬೇಕಾದ್ರೆ, ಸುವಾರ್ತೆಯಲ್ಲಿ ಯಾರ್ಯಾರು ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದಾರೋ ಅವರೆಲ್ಲರೂ ಕೂಡ, ಯಾರು ಆತನನ್ನು ಕೂಗಿದಾರೋ ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ? ಅವರು ಒಂದು ಆಶೀರ್ವಾದವನ್ನ ಹೊಂದಿಕೊಂಡಿದ್ದಾರೆ ಪ್ರೇರ. ದೇವರ ವಾಕ್ಯ ಹೇಳುತ್ತೆ ಪ್ರಾರ್ಥನೆ ಫಲ ಕೊಡುವಂಥದ್ದಾಗಿದೆ. ಪ್ರಾರ್ಥನೆಗಾಗಿ ನಾವು ಕೆಲವು ಸಂದರ್ಭದಲ್ಲಿ ಕಾಯಬೇಕಾಗುತ್ತೆ. ಪ್ರಾರ್ಥನೆಗಾಗಿ ಕೆಲವು ಸಂದರ್ಭದಲ್ಲಿ ಕಾಯಬೇಕಾಗುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ದೇವರು ತಕ್ಷಣವೇ ನಮ್ಮ ಪ್ರಾರ್ಥನೆಗಳಿಗೆ ಏನ್ ಮಾಡ್ತಾನೆ? ಉತ್ತರವನ್ನ, ಸದುತ್ತರವನ್ನ ಅನುಗ್ರಹ ಮಾಡ್ತಾನೆ. ನಾವು ಬೇಡಿದಂಥವುಗಳನ್ನ ಆತನು ಕೊಡುವ ದೇವರಾಗಿರ್ತಾನೆ. ಹಲ್ಲೆಲೂಯ. ದೇವರ ಚಿತ್ತ ಇದ್ರೆ ದೇವರು ಏನ್ ಮಾಡ್ತಾನೆ ಅಂತ ನಮಗೆ ಅನುಗ್ರಹ ಮಾಡ್ತಾನೆ ಪ್ರೇಯರ್. ಒಂದು ವೇಳೆ ನಾವು ಬೇಡಿರುವಂತದ್ದು ದೇವರ ಚಿತ್ತಕ್ಕೆ ವಿರೋಧವಾಗಿದ್ರೆ ಅವುಗಳನ್ನ ದೇವರು ಏನ್ ಮಾಡುವಂತೆ? ಒದಗಿಸಿ ಕೊಡಲ್ಲ. ಅದು ಕೊಟ್ರೆ ನಿನಗೆ ಏನಿರುತ್ತಾ? ಕೇಳಿರುತ್ತೆ. ಕೆಲವೊಬ್ರು ಕೇಳ್ತಾರೆ ಪ್ರಾರ್ಥನೆ ಬಗ್ಗೆ, ಏನ್ರಿ ಸಡನ್ ಆಗಿ ಈಗ ನನಗೆ ಒಂದು ಕಾರ್ ಪ್ರತ್ಯಕ್ಷ ಆಗ್ಬೇಕಂತ ಸಡನ್ ಆಗಿ ಇವತ್ತು ರಾತ್ರಿ ದೇವ್ರು ಅಂತಿರಲ್ಲಪ್ಪ ಕೊಡ್ಲಿ, ಮತ್ತೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ಆ ರೀತಿಯಾಗಿ ಕೇಳುವಂಥವ್ರು ಇರ್ತಾರೆ, ಬುದ್ಧಿಹೀನರು. ದೇವ್ರ ವಾಕ್ಯ ಹೇಳ್ತಾ ಇದೆ, ಪ್ರಾರ್ಥನೆ ನೀವು ಮಾಡುವಾಗ ದೇವರು ನಿನ್ನ ಅಂತರಂಗದಲ್ಲಿ ನಡೆಯುವಂಥ ಕಾರ್ಯವನ್ನು ನೋಡಿಯೇ ನಿನಗೆ ಏನು ಮಾಡ್ತಾನೆ? ಫಲಗಳನ್ನು ಕೊಡ್ತಾನೆ. ಪ್ರೈಸ್ ಲಾರ್ಡ್. ಇವತ್ತಿನ ಅಂಶ ಏನಂದ್ರೆ ಪ್ರಾರ್ಥನೆ ನಮಗೆ ಫಲವನ್ನ ತಂದು ಕೊಡುತ್ತೆ. ಪ್ರಾರ್ಥನೆ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಉದ್ದನಾಗಿರ್ತಕ್ಕಂಥ ಪ್ರಾರ್ಥನೆ ಆಗಿರ್ಲಿ, ಚಿಕ್ಕದಾಗಿ ಮಾಡಿರ್ತಕ್ಕಂಥ ಪ್ರಾರ್ಥನೆ ಆಗಿರ್ಲಿ, ಅದು ನಮಗೆ ಫಲವನ್ನ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಅನುಗ್ರಹ ಮಾಡುತ್ತೆ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡುವಾಗ 680 ಪ್ರಾರ್ಥನೆಗಳಿದಾವಂತೆ. ಎಷ್ಟ್ರಿ? 680 ಪ್ರಾರ್ಥನೆಗಳು. ಅವುಗಳಲ್ಲಿ 480 ಪ್ರಾರ್ಥನೆಗಳಿಗೆ ದೇವ್ರು ಏನ್ ಮಾಡಿದಾನಂತೆ? ಉತ್ತರ ಕೊಟ್ಟಿದ್ದಾನೆ. ಉಳಿದಿರ್ತಕ್ಕಂಥ 200 ಪ್ರಾರ್ಥನೆಗಳನ್ನ ದೇವ್ರು ಏನ್ ಮಾಡಿದ? ಉತ್ತರಗಳನ್ನ ಕೊಟ್ಟಿಲ್ಲ. ಯಾಕಂದ್ರೆ ಆ ಪ್ರಾರ್ಥನೆಗಳು, ಅವ್ರು ಮಾಡಿರ್ತಕ್ಕಂಥ ಪ್ರಾರ್ಥನೆಗಳು ಎಂತಹ ಪ್ರಾರ್ಥನೆಗಳು? ನಿಸ್ಸಾರವಾಗಿರುವಂಥದ್ದು, ಕಪಟಿಗಳ ರೀತಿಯಲ್ಲಿ ಮಾಡಿರ್ತಕ್ಕಂಥ ಪ್ರಾರ್ಥನೆಗಳಿಗೆ ದೇವ್ರು ಏನ್ ಮಾಡಿಲ್ಲ? ಉತ್ತರಗಳನ್ನ ಕೊಟ್ಟಿಲ್ಲ ಪ್ರಿಯ. ಸತ್ಯವೇದ ಹೇಳ್ತಾ ಇದೆ ಇಲ್ಲಿ, ಪ್ರಾರ್ಥನೆ ಮಾಡುವಾಗ ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನ ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡುವಾಗ ನಮ್ಮ ಸ್ಥಿತಿಗತಿ ಹೆಂಗಿರ್ಬೇಕಂತ ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್. ನಮ್ಮ ಸ್ಟೇಟಸ್ ಹೆಂಗಿರ್ಬೇಕು, ನಮ್ಮ ಸ್ಥಿತಿ ಪ್ರಾರ್ಥನೆ ಮಾಡುವಾಗ ಹೆಂಗಿರ್ಬೇಕು? ಪ್ರಾರ್ಥನೆ ಮಾಡುವಾಗ ಯಾವ ಗದ್ದಲ ಗಲಾಟೆಗಳು ಇರಬಾರ್ದು. ನೀವು ಪ್ರಾರ್ಥನೆ ಮಾಡಿ ಕುಂತ್ಕೊಂಡಿದ್ದೀ ಅಂದ್ರೆ ನಿನ್ನ ಮನಸ್ಸೆಲ್ಲ ಯಾರ ಕಡೆಗೆ ಇರಬೇಕು? ದೇವರ ಕಡೆಗೆ ಇರಬೇಕು. ಪ್ರಾರ್ಥನೆ ಮಾಡುವಾಗ ನಿನ್ನ ಚಿಂತೆಯನ್ನ ಏನ್ ಮಾಡಬಾರ್ದು?
ನೋಡಬಾರ್ದು. ನಿನ್ನ ಚಿಂತೆ, ನಿನ್ನ ದುಃಖ ಏನಿದೆ ಅವೆಲ್ಲ ಯಾವ ನೀನು ನೋಡಬಾರ್ದು. ಒಂದ್ಸಾರಿ ಏನಾಗುತ್ತೆ ಅಂದರೆ, ಒಬ್ಬ ಋಷಿ ಆತ ಒಂದು ಬೀಜ ತಗೊತಾನೆ. ಬೀಜ ತಗೊಂಡು ಭೂಮಿಯಲ್ಲಿ ಹಾಕ್ತಾನೆ, ಪ್ರಾರ್ಥನೆ ಮಾಡ್ತಾನೆ ಅಂತೇಳಿ, ದೇವರೇ ಮಳೆ ಕೊಡು, ನಾನು ಏನು ಮಾಡಿದ್ದೀನಿ, ಬೀಜ ಹಾಕಿದ್ದೀನಿ ಅಂತ. ಆಯಿತು, ದೇವ್ರು ಮಳೆ ಕೊಟ್ಟ, ಅದು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿತು. ಮತ್ತೆ ದೇವರೇ ಈಗ ಬಿಸಿಲು ಕೊಡು ಅಂತೇಳಿ ಮತ್ತೆ ಪ್ರಾರ್ಥನೆ ಮಾಡೋದು. ಆಯಿತು, ದೇವ್ರು ಬಿಸಿಲು ಕೊಟ್ಟ. ದೇವರೇ ಇದು ಚೆನ್ನಾಗಿ ಬೆಳೀತಾ ಇದೆ, ಈಗ ಹಿಮ ಅಂದರೆ ಮಂಜು ಬಂದರೆ ಚೆನ್ನಾಗಿರುತ್ತೆ, ದೇವರೇ ಮಂಜು ಕೊಡು ಅಂತೇಳಿ ಕೇಳ್ತಾ ಇದ್ದಾನೆ ಹಂಗೆ ಕಂಟಿನ್ಯೂ ಆಗಿ ಕೇಳ್ತಾ ಇದ್ದಾನೆ. ಅದು ಗಿಡ ಎಲ್ಲ ಏನಾಗ್ಬಿಡ್ತು, ಒಣಗೋಗ್ಬಿಡ್ತು. ಏನಾಯ್ತು, ಒಣಗೋಗ್ಬಿಡ್ತು. ಅವಾಗ ಈತ ನಾನು ಪ್ರಾರ್ಥನೆ ಮಾಡಿದ್ನೆ, ಆದರೂ ಕೂಡ ಗಿಡ ಏನಾಯ್ತು, ಒಣಗೋಯ್ತು ಅಂತೇಳಿ ಇನ್ನೊಬ್ಬ ಸನ್ಯಾಸನ ಇನ್ನೊಂದು ಮಠಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಆ ಋಷಿ ಗಿಡ ಹಾಕಿರ್ತಾನೆ. ಗಿಡ ಹಾಕಿದ ತಕ್ಷಣ ಅದೇನಾಗ್ತದೆ, ಚೆನ್ನಾಗಿ ಬೆಳೀತಾ ಇದೆ. ಅವಾಗ ಕೇಳ್ತಾನೆ ಈತ ಆತನ ಹತ್ರ, ನಂದು ಯಾಕೆ ಬೆಳಿಲಿಲ್ಲ, ನಿಂದು ಯಾಕೆ ಬೆಳೀತಂತೆ. ಅವಾಗ ಇವ್ರು ಹೇಳ್ತಾರೆ, ಚೆನ್ನಾಗಿ ಬೆಳೆದವ್ರು ಹೇಳ್ತಾರೆ, ನಾನು ಪ್ರಾರ್ಥನೆ ಮಾಡಿದೆ, ಅದನ್ನು ದೇವ್ರ ಕಡೆಗೆ ಒಪ್ಪಿಸ್ಕೊಟ್ಬಿಟ್ಟು. ದೇವರೇ ಬೆಳೆಸೋದು, ನನ್ನಿಂದ ಬೆಳೆಸೋಕ್ಕಾಗತ್ತಾ? ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥದ್ದು ಯಾರು? ದೇವರು. ನಮ್ಮಿಂದ ಏನು ಆಗಲ್ಲ. ಅವಾಗ ನೋಡಿ ಆ ವಿಷಯವನ್ನು ತಿಳಿದುಕೊಂಡು ಆತ ಏನು ಮಾಡಿದ, ದೇವರ ನಡೆಸುವಿಕೆಗೆ ಒಳಪಡಿಸಿದ ಪ್ರೇಯರ್. ಇನ್ನೊಂದು ಬೀಜ ಹಾಕಿದ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಆತ ಕೊಯ್ದುಕೊಂಡ. ಸತ್ಯವೇದ ಹೇಳ್ತಾ ಇದೆ, ಬೇಕಾಗಿರುವಂಥದ್ದು ಒಂದೇ. ಆ ಒಂದನ್ನು ನಾವು ಹಿಡಿದುಕೊಳ್ಬೇಕು. ಆ ಒಂದು ಏನಾಗಿದೆ ಪ್ರಿಯರೇ, ದೇವರ ಅನ್ಯೋನ್ಯತೆ ಒಂದು ಸಂಬಂಧ. ಪ್ರೈಸ್ ಲಾರ್ಡ್. ಅದನ್ನು ನಾವು ಎಲ್ಲಿ ಕಳಿಬಹುದು? ಪ್ರಾರ್ಥನೆಯಲ್ಲಿ ಕೂತಾಗ ದೇವರ ಒಂದು ಸನ್ನಿಧಿಯನ್ನು ಅನುಭವಿಸ್ತಾ ಇರ್ತೀವಿ ನಾವು. ಪ್ರಾರ್ಥನೆಯಲ್ಲಿ ಕೂತಾಗ ಯಾರ ಸನ್ನಿಧಿ ಅನುಭವಿಸ್ತಾ ಇರ್ತೇವೆ? ದೇವರ ಸನ್ನಿಧಿ. ಅದ್ರ ಸಲ ಸತ್ಯವೇದ ಹೇಳ್ತಾ ಇದೆ, ಮರಿಯಳು ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿಯೇ ಕೂತ್ಕೊಂಡಿದ್ಲು, ಮಾರ್ತಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ಲು. ಆ ಒಂದು ದೇವರ ಸನ್ನಿಧಾನದಲ್ಲಿ ಇರ್ತಕ್ಕಂಥ ಮರಿಯಳಿಗೆ ಯಾವುದ್ರ ಬಗ್ಗೆ ಚಿಂತೆ ಇಲ್ಲ. ಮನೆಯಲ್ಲಿ ಚಿಂತೆ ಇದೆ, ಗಡಿಬಿಡಿ ಇದೆ, ಅವೆಲ್ಲ ಇದಾವೆ. ಆದರೆ ಆಕೆಗೆ ಯಾವುದು ಕೂಡ ಅದು ಬೇಕಾಗಿರಲಿಲ್ಲ. ಯಾಕಂದ್ರೆ ಪರಿಸ್ಥಿತಿಗಳನ್ನು ಮಾರ್ಪಡಿಸುವಂಥ ದೇವರು ಆಕೆಯ ಮುಂದೆನೇ ಇದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಪ್ರಾರ್ಥನೆ ಫಲಗಳನ್ನ ಕೊಡುವಂಥದ್ದಾಗಿದೆ. ಒಂದು ಸಾರಿ ಕುಷ್ಠರೋಗಿಗಳು ಬರ್ತಾರೆ ಪ್ರಿಯರೇ. ಎಷ್ಟು ಜನ? 10 ಜನ ಕುಷ್ಠರೋಗಿಗಳು ಎಲ್ಲಿಗೆ ಬರ್ತಾರೆ? ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಯೇಸು ಇರುವಂತ ಬಳಿಗೆ ಬರ್ತಾರೆ ಪ್ರಿಯರೇ. ಶಿಷ್ಯರು ಹೋಗ್ತಾ ಇರ್ತಾರೆ, ಕುಷ್ಠರೋಗಿಗಳು ಮತ್ತು ಯೇಸು ಸ್ವಾಮಿ ಕುಷ್ಠರೋಗಿಗಳು ಎದುರುಗಡೆ ಏನು ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಯೇಸು ಸ್ವಾಮಿಂಗ ಹೋಗ್ತಾ ಇದ್ದಾನೆ ಪ್ರಿಯರೇ. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ, ಇವರು ಶಿಷ್ಯರು ನೋಡ್ತಾರೆ ದೂರದಲ್ಲಿ ಕುಷ್ಠರೋಗಿಗಳನ್ನು ನೋಡಿ. ಅವ್ರಿಗೆ ಏನಾಗಿದೆ? ಚರ್ಮ ಎಲ್ಲ ಏನಾಗಿದೆ? ಮುದುರು ಹೋಗಿದೆ. ಏನಂತೇಳಿ? ಬೆಳ್ಳಗಾಗಿ ಬಿಳಿ ಏನಂತೇಳಿ ತನ್ನು ಟೈಪು ಆಗಿದೆ. ಎಲ್ಲ ತನ್ನಾಗಿದೆ. ನೋಡೋದಕ್ಕೆ ಬಹಳ ಇಕಾರವರು ಕಾಣಿಸ್ತಾ ಇದ್ದಾರೆ. ಅವ್ರ ಬಟ್ಟೆಗಳು ಒಂಥರವಾಗಿ ಕಲೆಯಾಗಿದ್ದಾವೆ. 10 ಜನರವರು ಇದ್ದಾರೆ. ಅವರು ಯಾರನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ? ಯೇಸು ಕ್ರಿಸ್ತನನ್ನ. ಯೇಸು ಕ್ರಿಸ್ತನನ್ನ ಹುಡುಕಿಕೊಂಡು ಬಂದ್ರು. ಯೇಸು ಅಲ್ಲಿರುವಂಥದ್ದನ್ನ ನೋಡಿದ್ರು. ಇಬ್ಬರು ಕ್ಲಾಶ್ ಆಗ್ತಾ ಇದ್ರೆ ಅವರು ದೂರದಲ್ಲಿದ್ದಾರೆ. ಶಿಷ್ಯರು ಹೇಳ್ತಾರೆ, ಸ್ವಾಮಿ ಅವರೆಲ್ಲ ಕುಷ್ಠರೋಗಿಗಳು, ನಾವು ಅವ್ರ ಹತ್ರ ಹೋಗ್ಬಾರ್ದು, ಅವ್ರ ಹತ್ರ ಹೋದ್ರೆ ನಮಗೂ ಕೂಡ ಕುಷ್ಠ ಬರುತ್ತೆ. ಏನ್ ಬರುತ್ತೆ? ಕುಷ್ಠ ಬರುತ್ತೆ. ನಮಗೂ ಕೂಡ ಕುಷ್ಠರೋಗ ಬರುತ್ತೆ. ಅದು ಅಂಟು ವ್ಯಾಧಿ. ಅಲ್ಲಲ್ಲಿ ಯಾರಾದ್ರೂ ಒಬ್ರು ಆಕಳಿಸಿದ್ರೆ ಹೆಂಗೆ ಇನ್ನೊಬ್ರು ಆಕಳಿಸ್ತಾರೆ ನೋಡ್ರಿ, ಸಡನ್ ಆಗಿ. ಅಲ್ಲಲ್ಲಿ ಯಾರಾದ್ರೂ ಮನ್ಸಿನಾಗ ಒಂದು ಹಾಡು ಆಡ್ತಾ ಇರ್ತೀವಿ, ಇನ್ನೊಬ್ರು ಸಡನ್ ಆಗಿ ಅದೇ ಹಾಡೆಲ್ಲ ಆಡ್ತಾ ಇರ್ತಾರೆ. ಅದು ದೇವರ ಒಂದು ಏನಂತ ಹೇಳ್ತೀವಿ, ಆಶೀರ್ವಾದ. ಅಲ್ಲೆಲ್ಲೂಯ್ಯ ಅದೊಂದು ರಹಸ್ಯ. ನಾವು ಆಡ್ಬೇಕಂತೇಳಿ ಅನ್ಕೊಂಡಿರ್ತೀವಿ, ಅದೇ ಹಾಡು ಇನ್ನೊಬ್ರು ಅದೇ ಟೈಮಿಗೆ ಅಲ್ಲೆಲ್ಲೂಯ್ಯ ಆಗ್ಲಿಕ್ಕೆ ಒಬ್ರು ಆದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರೋ ಒಬ್ರು ಆಕಳಿಸ್ತಾ ಇರ್ತಾರೆ. ಅಲ್ಲಿ ಅದರಂಗೆ ಕುಷ್ಠರೋಗ ಎನ್ನುವಂಥದ್ದು ಹೆಂಗಂದ್ರೆ, ಒಬ್ರಿಗೆ ಬಂದದಂದ್ರೆ ಇನ್ನೊಬ್ರಿಗೆ ಹಂಗೆ ಯಾರನ್ನ ಅವ್ರ ಸಮೀಪ ಕರ್ಕೊಂತಾರೆ ಅವ್ರಿಗೂ ಕೂಡ ಕುಷ್ಠರೋಗ ಅಂಟುವಂಥದ್ದು. ಕೊರೋನಾ ವೈರಸ್ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಇವತ್ತಿನ ದಿನ. ಅಲ್ಲಿ ಆ ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರೆ ಆ ಕೊರೋನಾ ವೈರಸ್ ಏನು ಮಾಡ್ತಾರೆ, ಅಟ್ಯಾಕ್ ಮಾಡಿ ಸುಮಾರು ಎಷ್ಟೋ ಜನರು ಏನಾಗಿದ್ದಾರೆ ಇವತ್ತು ಬಲಿಯಾಗಿ ಸತ್ತು ಹೋಗಿದ್ದಾರೆ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಕುಷ್ಠರೋಗಿಗಳು ದೂರದಿಂದ ಯಾರ ಹತ್ರಕ್ಕೆ ಬರ್ತಾ ಇದ್ದಾರೆ? ಅವರು ಯೇಸುವಿನ ಬಳಿಗೆ. ಯೇಸುವಿನ ಬಳಿಗೆ ಬಂದು ದೂರದಲ್ಲಿರ್ತಕ್ಕಂಥ ಯೇಸುವನ್ನು ನೋಡಿ ಕೂಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಹತ್ರಕ್ಕೆ ಯೇಸು ಹೋಗ್ಬೋದು, ಆದ್ರೆ ಶಿಷ್ಯರೇ ಬಿಡ್ತಾ ಇರ್ತೇವೆ.
ಶಿಷ್ಯರು ತಡೆಗಟ್ತಾ ಇದ್ದಾರೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಅಲ್ಲಿಂದ ಕೂಗಿ ಯೇಸು ಸ್ವಾಮಿಗೆ ಕೂಗಿ ಹೇಳಿದಾಗ ಯೇಸು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸಿ ಮೋಶೆ ನೇಮಕ ಮಾಡಿದ ಕಾಣಿಕೆಗಳನ್ನ ಸಮರ್ಪಿಸಿರಿ ಅಂತೇಳಿ ಒಂದೇ ಒಂದು ಮಾತು ಹೇಳಿದ್ರು. ಅವ್ರು ಕೂಗಿದ್ರು, ಏಸಪ್ಪ ಉತ್ತರ ಕೊಟ್ಟರು. ಅವರು ಹೋಗ್ತಾ ಇರುವಾಗಲೇ ಏನಾದ್ರಂತೆ, ಸ್ವಸ್ಥತೆಯನ್ನ ಹೊಂದಿದ್ರು. ಅವರ ದೇಹವೆಲ್ಲ ಬದಲಾವಣೆ ಆಯ್ತು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಅವರು ಚಿಕ್ಕದಾದಂತ ಪ್ರಾರ್ಥನೆ ಮಾಡಿದ್ರು. ಎಂತ ಪ್ರಾರ್ಥನೆ? ದೇವರೇ, ನಮ್ಮ ಕುಷ್ಠರೋಗವನ್ನು ನೀನು ತೆಗೆದ ಗುಣಪಡಿಸು ಅಷ್ಟೇ. ಹಲ್ಲೆಲೂಯಾ. ಉದ್ದನೆದಾಗಿ ಹೇಳಲ್ಲ, ದೇವರೇ ಹಂಗಿದ್ದೆ ಹಿಂಗಿದ್ದೆ ಅದು ಇದು ಅಂತ ಎಲ್ಲ ಹೇಳ್ಕೊಂಡು ಅವರು ಬರಲಿಲ್ಲ. ಚಿಕ್ಕದಾದಂತ ಪ್ರಾರ್ಥನೆ, ನೇರವಾಗಿ ಪಾಯಿಂಟ್ ಇಟ್ಟು ಏನ್ ಮಾಡಿದ್ರೆ ಮಾತಾಡಿದ್ರು. ದೇವರು ಕೂಡ ಅವ್ರಿಗೆ ಏನ್ ಮಾಡಿದ, ಒಂದು ಮಾತನ್ನ ಹೇಳಿದ. ಆ ಮಾತಿಗೆ ವಿಧೇಯರಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹೋಗುವಾಗಲೇ ಅವ್ರು ಏನಾದ್ರಂತೆ, ಸ್ವಸ್ಥತೆಯನ್ನ ಹೊಂದಿಕೊಂಡು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಬೀಳುವಾಗ ನಿನ್ನ ಅಂತರಂಗ ಹೆಂಗಿರ್ಬೇಕು? ಖಂಡಿತವಾಗಿ ನಾನು ದೇವರಿಂದ ಹೊಂದಿಕೊಳ್ತೇನೆ. ಹಲ್ಲೆಲೂಯಾ. ದೇವರಿಂದ ನಾನು ಹೊಂದಿಕೊಳ್ತೇನೆ ಎನ್ನುವಂತ ವಿಶ್ವಾಸದಲ್ಲಿ ನೀನು ಇರಬೇಕು. ಪ್ರಾರ್ಥನೆ ಮಾಡಿದಿ ಅಂದ್ರೆ ಯಾಕೆ ಮಾಡ್ತೇವೆ ಪ್ರಾರ್ಥನೆ ಅಂದ್ರೆ ದೇವ್ರು ಕೇಳೋದು ಅಂತ ಹೇಳ್ತೀನ. ಹಲ್ಲೆಲೂಯಾ. ದೇವ್ರು ಕೇಳ್ತಾನೆ, ಬಿಡುಗಡೆ ಕೊಡ್ತಾನೆ ಅಂತೇಳಿ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಒಂದ್ಸಾರಿ ಒಬ್ಬ ಕುಷ್ಠರೋಗ ಬರ್ತಾನೆ. ಕುಷ್ಠರೋಗಿ ಯೇಸು ಕ್ರಿಸ್ತನ ಹತ್ರಕ್ಕೆ ಬರ್ತಾನೆ. ಬಂದಾಗ ಯೇಸು ಸ್ವಾಮಿ ಕೇಳ್ತಾರೆ, ನಿನ್ನಿಂದ ನಿನಗೇನಾಗ್ಬೇಕು ನನ್ನಿಂದ ಅಂತ. ಯೇಸು ಸ್ವಾಮಿ ಗೊತ್ತಿಲ್ಲ, ಅವ್ನು ಕುರುಡ, ಕಣ್ಣು ಕೊಡಬೇಕಂತ. ಏನಂತ ಕೇಳ್ತಾ ಇದ್ದಾರೆ, ನಿನಗೆ ಏನಾಗಬೇಕು ಅಂತ. ಅವನು ಹೇಳ್ತಾ ಇದ್ದಾನೆ ಏನಂತೇಳಿ, ಅಪ್ಪ ನಾನು ಲೋಕವನ್ನ ನೋಡಬೇಕು, ನನಗೆ ಕಣ್ಣು ಕಾಣಬೇಕು. ಮತ್ತೆ ಹೇಳ್ತಾನೆ ಯೇಸು ಸ್ವಾಮಿ ಅಂತೇಳಿ, ನಾನು ನಿನಗೆ ಕಣ್ಣನ್ನು ಕೊಡ್ತೀನಿ ಅಂತೇಳಿ ನೀನು ನಂಬ್ತೀಯ? ರಕ್ಷಣೆ ಅನ್ನುವಂಥದ್ದು ಹೆಂಗಿರುತ್ತೆ? ಮೊದಲನೇದಾಗಿ ನಂಬಬೇಕು, ಎರಡನೇದಾಗಿ ನಾಲಿಗೆ ಮೂಲಕ ಉಚ್ಚಾರ ಮಾಡಬೇಕು. ಹೆಂಗಿರುತ್ತೆ? ಮೊದಲನೇದಾಗಿ ನಾವು ನಂಬಬೇಕು, ಎರಡನೇದಾಗಿ ನಾಲಿಗೆ ಮೂಲಕ ಉಚ್ಚಾರ ಮಾಡ್ಬೇಕು. ಅದರ ಸಲುವಾಗಿ ಜೀವನ ಮರಣಗಳು ನಾಲಿಗೆಯ ವಶ. ನೀವು ನಸಿ ತಿಕ್ತಾ ಇದ್ದೀರಾ, ಇನ್ನೊಂದು ಮಾಡ್ತಾ ಇದ್ದೀರಾ, ಇನ್ನೊಂದು ಕೆಟ್ಟ ಕೆಟ್ಟ ಮಾತುಗಳು ಆಡ್ತಾ ಇದ್ದೀರಾ, ಅವೆಲ್ಲವುಗಳನ್ನ ನೀವು ಹೇಳ್ರಿ ಒಂದಿನ, ದೇವ್ರೇ ನಾ ಪರಲೋಕ ಸೇರ್ಬೇಕಾದ್ರೆ ಇವೆಲ್ಲ ನಂಗೆ ಅಡ್ಡಿ, ಯಾವ ಇಟ್ಟಿರಲ್ಲ, ನಸಿ ತಿಕ್ಕವು ಅವು ಇವು ಮಾತಾಡೋವು ಇವೇ ನನಗೆ ಅಡ್ಡಿ ಇರೋದು. ಅದ್ರ ಸಲುವಾಗಿ ಸ್ವಾಮಿ ನಿಮ್ಮ ನಾಲಿಗೆ ಮೂಲಕ ಹೇಳ್ರಿ ಏನಂತ ಹೇಳಿ, ಇದರಿಂದ ಒಂದಿನ ನಾನು ಬಿಡುಗಡೆ ಹೊಂದಿಕೊಳ್ತೇನೆ, ನಾನು ಪರಲೋಕವನ್ನ ಸೇರ್ತೀನಿ ಅಂತೇಳಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಅನ್ನು ಜಸ್ಟ್ ನೀನು ಹಂಗೆ ಮಾತಾಡು. ಮತ್ತೆ ನೀ ಅನ್ಕೊಂತಿದ್ರೆ ಕಂಪ್ಲೀಟ್ ಆಗಿ ಏನಾಗ್ಬಿಡುತ್ತೆ, ಅದರಿಂದ ಬಿಡುಗಡೆ ಆಗ್ತದೆ. ಸತ್ಯವೇದ ಹೇಳ್ತಾ ಇದೆ, ಆ ಕುರುಡನ್ ಏನ್ ಮಾಡ್ತಾ ಇದ್ದಾನೆ, ಯೇಸುವಿನ ಬಳಿ ಕೇಳ್ತಾ ಇದ್ದಾನೆ. ಯೇಸುವಿಗೆ ಗೊತ್ತು ಆತನಿಗೆ ಕಣ್ಣಿಲ್ಲ, ಕಣ್ಣು ಕೊಡ್ಬೇಕಂತೇಳಿ. ಮತ್ತೆ ಕೇಳಿದ, ನಾನು ಕೊಡೋದಕ್ಕೆ ಶಕ್ತನಂತೇಳಿ ಯೇಸುವಿಗೆ ಗೊತ್ತು. ನೀನು ನಂಬುತ್ತೀಯಾ? ಹಲ್ಲೆಲೂಯಾ. ಮೊದಲನೇದಾಗಿ ನಂಬಿಕೆ ಎಂಬುದು ಹೆಂಗಿರುತ್ತೆ, ರಕ್ಷಣೆ ಎಂಬುದು ಹೆಂಗಿರುತ್ತೆ, ನಂಬಬೇಕು. ಎರಡನೇದಾಗಿ ಬಾಯಿ ಮೂಲಕವಾಗಿ ಯೇಸುವೆ ರಕ್ಷಕನೆಂದು ಅರಿಕೆ ಮಾಡಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಆ ಮಾತನ್ನು ನಾವು ನೋಡ್ತೀವಿ. ಹಲ್ಲೆಲೂಯಾ. ಮೂರನೇದಾಗಿ ನಾವು ರಕ್ಷಣೆ ಅಂದ್ರೆ ಹೆಂಗ್ರಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಫಲಗಳನ್ನ ಕೊಡುವಂಥದ್ದಾಗಿದೆ. ಎಂಥ ಪ್ರಾರ್ಥನೆ? ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆ. ದೇವರು ಖಂಡಿತವಾಗಿ ನನಗೆ ಕೊಡ್ತಾನೆ ಎನ್ನುವಂತ ಪ್ರಾರ್ಥನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನಂಬುವವನಿಗೆ ಎಲ್ಲ ಆಗುವುದು. ಒಂದಲ್ಲ, ಏನಂತ ಹೇಳಿದ ಸ್ವಾಮಿ, ಎಲ್ಲ ಆಗುವುದು. ಅದರ ಸಲುವಾಗಿ ಅಬ್ರಹಾಮನನ್ನ ಇಟ್ಟಿರುವಂಥದ್ದು, ಅದರ ಸಲುವಾಗಿ ಸಾರಾಳನ್ನ ಇಟ್ಟಿರುವಂಥದ್ದು, ಅದರ ಸಲುವಾಗಿ ಭಕ್ತರೆಲ್ಲರೂ ನಮ್ಮ ಮುಂದೆ ಇಟ್ಟಿರುವಂಥದ್ದು. ನಾವು ನಂಬುವುದಾದರೆ ನಮಗೂ ಕೂಡ ಎಲ್ಲ ದೇವರು ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತು ಒಂದೇ ಅಂಶ, ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಇರಬೇಕು. ಪ್ರಾರ್ಥನೆಯನ್ನ ನಾವು ಯಾವ ರೀತಿಯಾಗಿ ಮಾಡುವವರಾಗಿದ್ದೇವೆ? ಕಪಟಿಗಳ ಹಾಗೆ ಹೇಳಿರುವಂಥದ್ದನ್ನೇ ಹೇಳ್ತಾ ಇದ್ದೀವ, ಅಥವಾ ಇನ್ನೊಬ್ರು ನೋಡ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡುವವರಾಗಿದ್ದೀವ? ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಏಸಪ್ಪ ಅವ್ರು ಹೇಳ್ತಾ ಇದ್ದಾರೆ, ನೀನು ನಿನ್ನ ಬಾಗಿಲು, ನಿನ್ನ ಕೋಣೆ ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ನಿನ್ನ ಅಂತರಂಗದಲ್ಲಿರುವ ತಂದೆಗೆ ನೀನೇನು ಮಾಡು, ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನ ನೋಡುವಂಥ ದೇವರು ನಿನಗೇನು ಮಾಡ್ತಾನೆ, ಫಲವನ್ನ ಕೊಡ್ತಾನೆ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಯೇಸುವನ್ನು ಯಾಕೆ ನಂಬಿದ್ದೀವಿ ನಾವು? ಯಾಕೆ ನಂಬಿದ್ದೀವಿ ಹೇಳ್ರಿ? ಮುಂದೆ 7 ವರ್ಷಗಳು ಭಯಂಕರವಾಗಿರ್ತಕ್ಕಂಥ ಶ್ರಮೆಗಳು ಬರಲಿಕ್ಕೆ ಏಸಪ್ಪ ಕಳಿಸ್ತಾನೆ. ಎಷ್ಟು? 21 ಉಪದ್ರವಗಳನ್ನು. ಎಷ್ಟು ಉಪದ್ರವಗಳು ರೀ?
ಪ್ರಕಟಣೆ ಗ್ರಂಥ ನೀವು ಹೋದ್ರೆ 21 ಉಪದ್ರವಗಳು. ಆ ಉಪದ್ರವಗಳನ್ನ ಯೇಸು ಸ್ವಾಮಿ ಕಳುಹಿಸುವಾಗ ನಾವಿಲ್ಲ ಇರಲ್ಲ. ಯಾರು ರಕ್ಷಣೆ ಹೊಂದಿದವರು. ಹಲ್ಲೆಲೂಯಾ. 2 ಗುಂಪಿನವ್ರು ಎತ್ತಲ್ಪಡ್ತಾರೆ, 2 ಗುಂಪಿನವ್ರು ಭೂಮಿಯಲ್ಲೇ ಇರ್ತಾರೆ. ಯಾರು ಹೇಳ್ರಿ? 2 ಗುಂಪಿನವ್ರು ಎತ್ತಲ್ಪಡುವಂಥವ್ರು ಅಂದ್ರೆ ಯಾರು? ಯಾರು ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿ ಅವರು ಈಗ ನಿದ್ರಾವಸ್ಥೆಗೆ ಜಾರಿದಾರೋ, ವಿಶ್ರಾಂತಿ ಸ್ಥಾನದಲ್ಲಿ ಇದ್ದಾರೋ ಅವ್ರು ಏನಾಗ್ತಾರೆ? ಮೊದಲು ಎತ್ತಲ್ಪಡ್ತಾರೆ. ಎಲ್ಲಿಂದ ಎತ್ತಲ್ಪಡ್ತಾರೆ? ಪರದೇಶಿ ಸಮಯದಾಗ ಏನು ಇರಲ್ಲ. ಎಲ್ಲಿಂದ ಎತ್ತಲ್ಪಡ್ತಾರೆ? ಎಲ್ಲಿರ್ತಾರೆ ಅವರು? ಪರದೇಶಿಯಲ್ಲಿ ಇರ್ತಾರೆ. ಸತ್ತವ್ರು ಎಲ್ಲಿರ್ತಾರೆ? ದೇವರನ್ನ ನಂಬಿ ಯೇಸುವನ್ನು ನಂಬಿ ಸತ್ತಂತವ್ರು ಎಲ್ಲಿರ್ತಾರೆ? ಪರದೇಶಿಯಾಗಿರ್ತಾರೆ. ಹೇಳೋದರ್ಥ ಆಯ್ತು ಕೊಡಪ್ಪ. ಪರದೇಶಿಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಎರಡನೇದಾಗಿ ಬದುಕಿರುವಂಥ ನಾವುಗಳು ಯೇಸು ಬಂದ್ರೆ ಏನಾಗ್ತೀವಿ? ನಮ್ಮ ದೇಹ ಮಾರ್ಪಾಟು ಹೊಂದುತ್ತೆ. ಏನಾಗುತ್ತೆ? ಮಾರ್ಪಾಟು ಹೊಂದುತ್ತೆ. 1ನೇ ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ನಾವು 13ನೇ ವಾಕ್ಯದಿಂದ ಅದನ್ನ ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಈ 2 ಗುಂಪಿನವ್ರು ಏನಾಗ್ತಾರೆ? ಎತ್ತಲ್ಪಡ್ತಾರೆ. ಎಷ್ಟು ವರ್ಷಗಳು ಹಬ್ಬ? 7 ವರ್ಷಗಳು ಹಬ್ಬ. ಇಲ್ಲಿ ಭೂಲೋಕದಲ್ಲಿ 7 ವರ್ಷಗಳು ಮಹಾಶ್ರಮೆಗಳ ಕಾಲ. ಇಲ್ಲಿ ಯಾರು ಬಿಡಲ್ಪಡ್ತಾರೆ? ಮೊದಲನೇದಾಗಿ ಯೇಸುವನ್ನ ನಂಬಲಾರ್ದು ಅವ್ರಿಗೆ ಏನಂತ ಕರಿಬೋದು ನಾವು? ಅವಿಶ್ವಾಸಿಗಳು. ಸಿಂಪಲ್ ಆಗಿ. ಎರಡನೇದಾಗಿ ಯೇಸುವನ್ನ ನಂಬ್ಯಾರ, ದೀಕ್ಷೆ ಸ್ನಾನ ಎಲ್ಲ ಹೊಂದ್ಯಾರ. ಆದ್ರೆ ಯೇಸು ಬರುವಂತ ಸಮಯದಲ್ಲಿ ಅವ್ರೇನಾಗಿಲ್ಲ, ಸಿದ್ಧ. ಹಿಂಜಾರಿ ಹೋದಂತ ವಿಶ್ವಾಸಿಗಳು. ವಿಶ್ವಾಸಿಗಳೇ, ರಕ್ಷಣೆ ಹೊಂದಿದವರೇ, ಆದ್ರೆ ಹೆಂಗಿದಾರೆ ಇವರು? ಆಕ್ಟಿವ್ ಆಗಿಲ್ಲ. ಯೇಸು ಬರುವಂಥದ್ದನ್ನ ಎದುರು ನೋಡ್ತಾ ಇಲ್ಲ. ಇವರಿಬ್ಬರು ಕೂಡ ಎಲ್ಲಿ ಬಿಡಲ್ಪಡ್ತಾರೆ? ಭೂಲೋಕದಲ್ಲಿ ಬಿಡಲ್ಪಡ್ತಾರೆ. ಅದರ ಸತ್ಯವೇದ ಹೇಳ್ತಾ ಇದೆ, ಆ ಮಹಾ ಉಪದ್ರವದ ಕಾಲವನ್ನು ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಯೇಸುವನ್ನ ನಂಬುವವರಾಗಬೇಕು. ಜಾತಿ ಮತ್ತು ಕುಲ ಯಾವುದು ಭಾಷೆ ಭೇದ ನಮಗೆ ಇಲ್ಲವೇ ಇಲ್ಲ. ಅದರ ಸಲುವಾಗಿ ದೇವರು ಎಲ್ಲರನ್ನ ಏನಂತ ಕರೆದಾನ? ಮನುಷ್ಯರು ಅಂತ ಹೇಳ್ತಾರೆ. ಏನಂತ ಕರೆದ್ರಿ? ಮನುಷ್ಯರು. ಈಗ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಮನುಷ್ಯರು ಪ್ರಾರ್ಥನೆ ಮಾಡುವಂಥದ್ದನ್ನ ದೇವರು ಏನ್ ಮಾಡ್ತಾನಂತೆ? ಕೇಳ್ತಾನೆ, ನೋಡ್ತಾನೆ. ಪ್ರಾರ್ಥನೆ ಮಾಡುವವರನ್ನ ನೋಡುವಂಥ ದೇವರು ಅಂತೇಳಿ ಮೊನ್ನೆ ಭಾನುವಾರ ನಾವು ನೋಡಿ. ಪ್ರಾರ್ಥನೆಗೆ ಮತ್ತೆ ದೇವರು ಏನ್ ಮಾಡ್ತಾನೆ? ಫಲಗಳನ್ನು ಕೊಡ್ತಾನೆ. ನಿನ್ನ ಅಂತರಂಗದಲ್ಲಿ ಏನ್ ನಡೀತಾ ಇದೆ? ಅಂತರಂಗದಲ್ಲಿ ಪ್ರಾರ್ಥನೆ ಮಾಡುವಾಗ ನಿನ್ನ ಮನಸ್ಸು ಹೆಂಗಿದೆ? ನಿನ್ನ ನಂಬಿಕೆ ಯಾವ ರೀತಿಯಾಗಿದೆ? ಪ್ರಾರ್ಥನೆ ಮಾಡ್ತಾ ಇದೆ ನಿಜ, ದೇವ್ರು ಕೊಡ್ತಾನೆ ಅಂತೇಳಿ ಮಾಡ್ತಾ ಇದ್ದೀಯಾ? ಅಥವಾ ಏನೋ ಮಾಡ್ಬೇಕ್ರಿ, ಅವರು ಮಾಡ್ತಾರೆ, ನಮ್ಮ ಯಜಮಾನರು, ನಮ್ಮ ಹೆಣ್ಮಕ್ಳು ಮಾಡ್ತಾರೆ, ನಮ್ಮ ಮಗನೂ ಮಾಡ್ತಾನೆ, ಮಗಳು ಮಾಡ್ತಾರೆ ಅಂತೇಳಿ ನಾನು ಕೂಡ ಮಾಡಿ ಅದು ಪ್ರಾರ್ಥನೆ. ಭಕ್ತಿಯನ್ನು ನಾವು ಇಲ್ಲಿರುವಾಗಲೇ ಕಟ್ಟಿಕೊಳ್ಳಬೇಕು. ಸತ್ಯವೇದ ಹೇಳ್ತಾ ಇದೆ, ಪ್ರಾರ್ಥನೆ ನಮಗೆ ಫಲಗಳನ್ನ ತಂದು ಕೊಡುತ್ತೆ. ಒಬ್ಬ ದಾವಿದ ಸಾಕು. ಯಾರನ್ನ ಹೊಡೆದಾಕೋದಕ್ಕೆ? ಗೊಲ್ಯಾತನನ್ನು ಹಾಕೋದಕ್ಕೆ. ಒಬ್ಬ ದಾನಿಯೇಲ ಸಾಕು. ನೆಬೂಕದ್ನೆಚ್ಚರನ ಗರ್ವವನ್ನ, ಅಹಂಕಾರವನ್ನ ತೆಗೆದು ಹಾಕೋದಕ್ಕೆ. ಹಲ್ಲೆಲೂಯಾ. ಒಬ್ಬ ಪೇತ್ರನು ಸಾಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪ್ರಾರ್ಥನೆ ನೀವು ಮಾಡುವವರಾಗಿ. ಒಂದ್ಸಾರಿ ಏನಾಗುತ್ತಂದ್ರೆ, ಪಿಟೀಲ್ ಇರುತ್ತಲ್ಲ, ಪಿಟಲ್ ವಯಲಿನ್ ಇರುತ್ತ, ನೋಡಿರಿ ನೀವು? ವಯಲಿನ್ ಬಾರಿಸ್ತಾ ಇರ್ತಾರೆ, ನೋಡಿಲ್ಲ? ಜಸ್ಟ್ ಕೆಲವರು ನೋಡಿರ್ಬೋದು. ಆ ವಯಲಿನ್ ಇರುತ್ತೆ. ಆ ವಯಲಿನ್ ಬಾರಿಸ್ತಾ ಇರ್ಬೇಕಾದ್ರೆ ಒಂದ್ಸರಿ ಏನಾಗುತ್ತಂದ್ರೆ, ದೊಡ್ಡ ಸ್ಪರ್ಧೆ ಏರ್ಪಡಿಸಿದ ತಕ್ಷಣ ಆತನ ವ್ಯಕ್ತಿದು ಭಾಳ ಟಾಪ್ ಅದರಲ್ಲಿ ಭಾಳ ನಿಪುಣತೆಯನ್ನ ಹೊಂದಿರತಕ್ಕಂಥ ವ್ಯಕ್ತಿ. ಆ ಸಮಯದಾಗ ಅದಕ್ಕೆ 4 ತಂತಿಗಳಿರ್ತವೆ. ಎಷ್ಟು ರೀ? ವಯಲಿನ್ಗೆ 4 ತಂತಿಗಳಿರ್ತವೆ. ಸಡನ್ ಆಗಿ ಬಾರಿಸ್ಬೇಕಂತೇಳಿ ಹೋಗೋದ್ರಾಗ ಎಷ್ಟು ತಂತಿಗಳು ಹೋಗ್ಬಿಡ್ತವೆ? 3 ತಂತಿಗಳು ಮುರ್ಕೊಂಡ್ಬಿಡ್ತವೆ. ಒಂದೇ ತಂತಿ ಇರುತ್ತೆ. ಆ ಒಂದೇ ತಂತಿಯಿಂದ ಈತನ ನಿಪುಣನಾದ ಕಾರಣಕ್ಕಾಗಿ ಆ ಒಂದೇ ತಂತಿಯಿಂದ ಏನು ಮಾಡಿದ? ಬಾರಿಸಿ ಆ ಒಂದು ಸ್ಪರ್ಧೆಯಲ್ಲಿ ಏನು ಮಾಡ್ತಾನೆ? ಈತ ವಿಜೇತನಾಗಿ ಹೊರಹೊಮ್ಮುತ್ತಾನೆ. ಒಂದೇ ಪ್ರಾರ್ಥನೆ ಸಾಕು ದೇವರಲ್ಲಿ ನಾವು ಜಯವನ್ನ ಹೊಂದಿಕೊಳ್ಳೋದಕ್ಕೆ. ಅದರ ಸಲುವಾಗಿ ಪ್ರಾರ್ಥನೆಯನ್ನು ನೀವು ಮಾಡುವ. ಅದರ ಸಲುವಾಗಿ ಪೌಲನ ಎಚ್ಚರಿಕೆ ಕೊಡ್ತಾನೆ, ಪ್ರಾರ್ಥನೆ ಹೆಂಗಿರ್ಬೇಕಂತೆ? ಕ್ರಮವಾಗಿರ್ಬೇಕು. ದಾನಿಯೇಲ್ ನೆಟ್ಸರ್ ಪ್ರಾರ್ಥನೆ ಮಾಡ್ತಾ ಇದ್ದ 3 ಆವರ್ತಿ. ದಾವೀದ ನೆಟ್ಸರ್ ಪ್ರಾರ್ಥನೆ ಮಾಡ್ತಾ ಇದ್ದ 7 ಸಾರಿ. ಮತ್ತೆ ಇನ್ನೊಂದು ಕಡೆ ಹೇಳ್ತಾನೆ, ತ್ರಿಕಾಲದಲ್ಲಿಯೂ ನಾನು ದೇವರಿಗೆ ಮೊರೆ ಇಡುವೆನು ಅಂತೇಳಿ. ಹಲ್ಲೆಲೂಯಾ. ಹೆಸರಿ 3 ಸಾರಿ ಮತ್ತು 7 ಸಾರಿ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂದ್ರೆ ಪ್ರಾರ್ಥನೆ ಕ್ರಮಬದ್ಧವಾಗಿರ್ಬೇಕು. ಮೊದಲನೇದಾಗಿ ಪ್ರಾರ್ಥನೆ ಕಣ್ಣೀರಿನಿಂದಿರ್ಬೇಕು.
ಹಲ್ಲೆಲೂಯಾ. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಂಥ ಹನ್ನ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಂಥ ಹಿಜ್ಕೀಯ, ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನಾನು ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನೀನೇನಾಗ್ತೀಯಾ, ಗುಣ ಹೊಂದುತ್ತೀಯ, ಹಲ್ಲೆಲೂಯಾ. ಕ್ರಮಬದ್ಧವಾಗಿರಬೇಕು, ಕಣ್ಣೀರಿನಿಂದಿರಬೇಕು, ಹಲ್ಲೆಲೂಯಾ. ಮತ್ತೇನಂತ ಹೇಳ್ತಾನೆ ಹಿಜ್ಕೀಯ, ದೇವರೇ ನಾನು ಮಾಡಿರ್ತಕ್ಕಂಥ ಒಳ್ಳೆಯವುಗಳನ್ನ ನೆನೆಸಬೇಕು. ನಾನು ಎಂಥ ಸಂಪ್ರದಾಯಗಳಿಂದ ನಾನು ಬಂದಿದ್ದೀನಿ ಅವೆಲ್ಲವುಗಳನ್ನು ಬಿಟ್ಟು ನಾನು ನಿನ್ನನ್ನು ಹಿಡಿದಿದ್ದೇನೆ, ನಂಬಿಕೊಂಡಿದ್ದೇನೆ. ನಿನ್ಗೋಸ್ಕರವಾಗಿ ನಾನು ಏನೆಲ್ಲ ಕಾರ್ಯಗಳನ್ನ ಮಾಡಿದ್ದೇನೆ ಅವೆಲ್ಲವುಗಳನ್ನು ದೇವರೇ ನೀನು ನೆನೆಸ್ಕೋ. ನನ್ನ ತಂದೆ ಹಿಂಗಿದ್ದ, ಆದರೆ ನಾನು ಆ ರೀತಿಯಾಗಿ ಇಲ್ಲ, ಹಲ್ಲೆಲೂಯಾ. ಹಿಜ್ಕೀಯ ಮಾಡಿದಂಥ ಪ್ರಾರ್ಥನೆ ನೋಡ್ರಿ, ಹಲ್ಲೆಲೂಯಾ. ದೊಡ್ಡ ಓದಿರಲ್ರಿ, ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕ್ರಮಬದ್ಧವಾಗಿರಬೇಕು, ಕಣ್ಣೀರಿನಿಂದಿರಬೇಕು. ನಿನಗೆ ಇನ್ನೂ ಉನ್ನತವಾಗಿರ್ತಕ್ಕಂಥ ಆಶೀರ್ವಾದ ಬೇಕಂದ್ರೆ ನೀವು ಉಪವಾಸದಲ್ಲಿ ದೇವರನ್ನ ಮೊರೆ ಇಡು. ಶುಕ್ರವಾರ ಅಂತ ಹೇಳಿ ಅಲ್ಲ, ಯಾವ ವಾರದ ನಿಮ್ಮ ಪ್ರಾರ್ಥನೆಯನ್ನ ಮಾಡ್ಬೋದು. ಉಪವಾಸ ಪ್ರಾರ್ಥನೆ ಬರೀ ಶುಕ್ರವಾರ ಅಂತೇಳಿ ಏನೋ ಇಲ್ಲ. ನಮಗೆ ಯಾವುದು ರೂಲ್ಸ್ ರೆಗ್ಯುಲೇಷನ್ಸು ಈ ದಿನ ಆ ದಿನ ಅಂಬೋದು ಇಲ್ವೇ ಇಲ್ಲ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕರ್ತನ ದಿನ, ಆ ಭಾನುವಾರ ದಿನದಲ್ಲಿ ಮಾತ್ರ ನಾವೇನು ಮಾಡಬೇಕು, ಕೂಡಬೇಕು. ಆದಿಸಭೆಯವರು ಕೂಡಿದ್ದಾರೆ. ಅದರ ಸಲುವಾಗಿ ಅಂದರೆ ಅರೇಬಿಯಾದಲ್ಲೆಲ್ಲ ಭಾನುವಾರ ಎಲ್ಲ ರಜೆ ಇರಲ್ಲಲ್ರಿ. ಅರೇಬಿಯಾ ಕಂಟ್ರಿ ಏನು ಹೇಳ್ತೀವಿ, ಸೌದಿ ಅರೇಬಿಯಾದಲ್ಲೆಲ್ಲ ಭಾನುವಾರ ಇರಲ್ಲ, ಅವ್ರು ಶುಕ್ರವಾರ ರಜೆ ಘೋಷಣೆ ಮಾಡ್ತಾರೆ. ಯಾಕಂದರೆ ಶುಕ್ರವಾರ ಅವ್ರಿಗೆ ಅಲ್ಲಾಹನ ವಾರ ಅಂತೇಳಿ ಅವ್ರು ಏನು ಮಾಡ್ತಾರೆ, ಶುಕ್ರವಾರ ದಿನ ಇರುತ್ತೆ. ಅಲ್ಲಿ ಶುಕ್ರವಾರ ದಿನ ಪ್ರಾರ್ಥನೆ ಕೂಟಗಳು ನಡೀತಾ ಇರ್ತವೆ. ಅಂದರೆ ಅವರು ಪ್ರಾರ್ಥನೆ ಶುಕ್ರವಾರ ಮಾಡೋದ್ರಿಂದ ನರಕಕ್ಕಾಗ್ತಾನೆ ದೇವರು. ನಮಗೆ ಸಮಯಗಳಿಗೆ ದಿನಗಳು ಯಾವುದು ಕೂಡ ನಮಗೆ ದೇವರು ವಾಕ್ಯ ಹೇಳುತ್ತೆ. ಪ್ರಾರ್ಥನೆ ಈ ಭಾರತ ದೇಶದಲ್ಲಿ ನಮಗೆ ಭಾನುವಾರ ದಿನ ಏನು ಮಾಡಿದ್ದಾರೆ, ವರ್ಲ್ಡ್ ವೈಡ್ ಏನು ಕೊಟ್ಟಿದ್ದಾರೆ ರೀ, ರಜೆ ಕೊಟ್ಟಿದ್ದಾರೆ. ಅದು ದೇವರ ಒಂದು ಚಿತ್ತ ಆಗಿದೆ, ದೇವರ ಒಂದು ಆಶೀರ್ವಾದ ಆಗಿದೆ. ಆವತ್ತಿನ ದಿನ ನಾವು ಕೂಡುವಂಥದ್ದನ್ನು ತಪ್ಪಿಸಬಾರದು. ಕ್ರಮವಾಗಿರಬೇಕು, ಕಣ್ಣೀರಿನಿಂದಿರಬೇಕು. ಉಪವಾಸ ಪ್ರಾರ್ಥನೆ ಬಹಳ ಮುಖ್ಯ, ಹಲ್ಲೆಲೂಯಾ. ಉಪವಾಸ ಮಾಡ್ತಾನೆ ದಾನಿಯೇಲ 21 ದಿವಸಗಳವರೆಗೆ. ದಂಡಿ ಸತ್ಯಾಗ್ರಹದಲ್ಲಿ ಯಾರು ಮಾಡ್ತಾರೆ, ಮಹಾತ್ಮ ಗಾಂಧೀಜಿಯವರು, ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಉಪವಾಸ ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಕಾರ್ಯಗಳನ್ನು ನಾವು ಆಗದ ಕಾರ್ಯಗಳನ್ನು ನಾವೇನು ಮಾಡ್ತೀವಿ ಅಂತ ಹೊಂದಿಕೊಳ್ತೀವಿ ಅಂತ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಇನ್ನೊಂದು ಎಂಥ ಪ್ರಾರ್ಥನೆ ಪ್ರಿಯರೇ, ಎಡೆ ಬಿಡದೆ ಎಚ್ಚರವಾಗಿದ್ದು ನೀವು ಪ್ರಾರ್ಥನೆ ಮಾಡುವವರಾಗಿ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಾರ್ಥನೆ ನಿಮ್ಗೆ ಏನು ತಂದು ಕೊಡುತ್ತೆ, ಫಲಗಳನ್ನು ತಂದು ಕೊಡುತ್ತೆ, ಹಲ್ಲೆಲೂಯಾ. ಪ್ರಾರ್ಥನೆ 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 ಆ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ನೀನು ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇರ್ತೀಯ, ಅದು ನಿನ್ಗೆ ಏನಾಗಲ್ಲ, ಗೊತ್ತಾಗಲ್ಲ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಾರ್ಥನೆಯನ್ನು ನೀವು ತಪ್ಪದೇ ಮಾಡುವವರಾಗಿರ್ರಿ. ಪ್ರಾರ್ಥನೆ ಮಾಡುವಾಗ ಅಂತರಂಗ ಶುದ್ಧವಾಗಿರಬೇಕು. ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಮಾಡುವವರಾಗಿರಬೇಕು. ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ನಾನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ನಾವು ಪ್ರಾರ್ಥನೆಯನ್ನ ಮಾಡುವವರಾಗಿರ್ಬೇಕು, ಹಲ್ಲೆಲೂಯಾ. ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ. ಕನಕಮ್ಮರ ಪ್ರಾರ್ಥನೆ ಮಾಡ್ರಿ. ಸಮಾಧಾನ ಕೊಟ್ಟಿದ್ದಕ್ಕಾಗಿ ವಾರ್ತೆಯ ಮೂಲಕ ಸ್ವಾಮಿ
ಬಲವನ್ನು ತುಂಬಿದ್ದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ ತಂದೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ರಾಜ ತಂದೆ. ಮಕ್ಕಳು ಇಬ್ಬರು ಬರುವಂತೆ ಎಲ್ಲ ಮಕ್ಕಳು ಆಶೀರ್ವಾದ ಮಾಡಿ ಬಲಪಡ್ತೀವಿ. ಪ್ರತಿಯೊಬ್ಬರಿಗೂ ಅಂತರನ್ನು ಗೊತ್ತುಂಟು ರಾಜ. ಹೌದು ಸ್ವಾಮಿ ಸಹಾಯ ಮಾಡಿ ಪ್ರತಿಯೊಬ್ಬರಿಗೂ ತುಂಬಿಕೊಂಡು ಲೋಕದೋಷ ದೂರ ಮಾಡುತ್ತೇವೆ. ನಿನ್ನ ಸಹಾಯ ಮಾಡುವಾಗ ಮಗುವಿಗೆ ಸ್ವಾಮಿ ಪರಿಶುದ್ಧಾತ್ಮ ನೀನೇ ಸಹಾಯ ಮಾಡಿ ಅನೇಕ ಮಕ್ಕಳು ಅಲ್ಲಿ ಬರೋದನ್ನು ಸಹಾಯ ಅನೇಕ ಕರ್ತನೆ ಮಕ್ಕಳು ಸಹ ಎಷ್ಟೋ ಕರ್ತನೆ ಇದ್ದಾರೆ ದೇವರು ಗೊತ್ತಿಲ್ಲ ಸ್ವಾಮಿ ಗೊತ್ತಿದ್ದು ಸಹ ಅನೇಕ ಮಕ್ಕಳು ಬರ್ತಿದ್ದಾರೆ. ನಿಮಗೆ ಸ್ವಾಮಿ ಅಪ್ಪ ಯಾರು ಕರ್ತನೆ ಬೈಕ್ ಅವಶ್ಯಕತೆ ಇಲ್ಲ ಸ್ವಾಮಿ. ನೀನು ನಿಜ ದೇವರಾಗಿದ್ದೀಯ ರಾಜ. ಅಪ್ಪ ನಂಬೋದಕ್ಕೆ ಸಹಾಯ ಮಾಡ್ತೇವೆ, ಬರುವಂತೆ ಸಹಾಯ ಮಾಡ್ತೇವೆ. ನೀನು ಒಳ್ಳೆ ಸಹಾಯಕನಾಗಿದ್ದೆ, ಜೊತೆಗಾರ ನೀನಾಗಿದ್ದೆ ಕರ್ತನೆ. ನೀನು ಗೋಡೆ ಬಂಡೆ ನೀನಾಗಿದ್ದೀಯ ಸ್ವಾಮಿ. ನಾವು ಓದಲು ಬಂದು ಜೊತೆಯಾಗಿ ನಡೆಸೋದಿದ್ರು ನೀನಾಗಿದ್ದೆ ಕರ್ತನೆ. ಅಪ್ಪ ಯೋಗ ಜನರು ಸ್ವಾಮಿ ಕರ್ತನೆ ನಮ್ಗೆ ಯಾರು ಸ್ವಾಮಿ ಕರ್ತನೆ ಅಪ್ಪ ಕರ್ತನೆ ಸೇರಿಸ್ಕೊಳ್ದಿಲ್ಲ. ಆದರೆ ಸ್ವಾಮಿ ನಮ್ಮನ್ನು ಕೈ ಹಿಡಿದಿಲ್ಲ ಅಲ್ಲ ಸ್ವಾಮಿ. ಕೈ ಹಿಡಿದ ಭಗವಂತ ನೀನಾಗಿದ್ದೆ ಕರ್ತನೆ. ಪ್ರತಿಯೊಬ್ಬ ಮಕ್ಕಳು ಸ್ವಾಮಿ ಕರ್ತನೆ ನಿಮ್ಮ ಸನ್ನಿಧಿ ಬರುವುದನ್ನೇ ಸಹಾಯ ಮಾಡ್ತೇವೆ. ಪ್ರತಿಯೊಬ್ಬ ಮಕ್ಕಳು ತಿಳ್ಕೊಂಡು ಸಹಾಯ ಮಾಡ್ತೇವೆ ರಾಜ. ಹೌದು ಸ್ವಾಮಿ ನಮ್ಮ ಆಸೆ ಒಂದೇ, ಪ್ರತಿಯೊಬ್ಬ ಮಕ್ಕಳು ರಕ್ಷಣೆ ಒಂದೇ ನಮ್ಮ ಆಸೆ ಆಗಿದ್ದೇವೆ. ಹೌದು ಸ್ವಾಮಿ ಯಾರಿಗೂ ಕರ್ತನೆ ನರಕಕ್ಕೆ ಯಾರು ಹೋಗ್ಬಾರ್ದು, ನಶಿಸಿ ಯಾರು ಹೋಗ್ಬಾರ್ದು ಸ್ವಾಮಿ. ಪ್ರತಿಯೊಬ್ಬ ಮಕ್ಕಳು ದೇವರ ಕರ್ತನೆ ರಕ್ಷಣೆ ಮಾಡಿ ಬರೋಕ್ಕೆ ಸಹಾಯ ಮಾಡ್ತೇವೆ. ರಕ್ಷಣೆ ಒಂದೇ ಕಪ್ಪ ಇಬ್ಬರು ಎಲ್ಲ ಪ್ರತಿಯೊಬ್ಬರ ಕುಟುಂಬ ಎಲ್ಲ ಮಕ್ಕಳು ರಕ್ಷಣೆ ಒಂದೇ ಸ್ವಾಮಿ ಕರ್ತನೆ. ಹೌದು ರಾಜ ನೀವು ಒಂದು ಚಿಂತವು ಸ್ವಾಮಿ ಪ್ರತಿಯೊಬ್ಬರ ನೆರೆಯಲ್ಲಿ ದೇವರ ಕರ್ತನೆ ಪ್ರಾರ್ಥನೆ ಕೈಸ್ತು ಸ್ವಾಮಿ ಸ್ವಲ್ಪ ಸ್ವಾಮಿ ಬೇಗನೆ ಬರಲು ಹೆಸರಿನ ಪ್ರಾರ್ಥಿಸಿದ್ದೇವೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧಾತ್ಮದ ಶಾಶ್ವತವಾದ ನಡೆಸಿ ಅಲಂಕರಿಸಿತ್ತು. ಕೂಡಿ ಬಂದಿರತಕ್ಕಂಥ ಈ ಸಭೆಯ ಸಂಘದಲ್ಲೂ ಮಕ್ಕಳ ಸಂಘದಲ್ಲೂ ಸಕಲ ಸದ್ಭಕ್ತರ ಸಂಘದಲ್ಲೂ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರ ಸಂಘಗಳು ಸದಾಕಾಲ ಮೇಲಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ಆಮೆನ್.